ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತನ್ನದೇ ಆದ ಸೇವೆಯ ಮೂಲಕ ಜಗತ್ತಿನಲ್ಲಿ ಗುರುತಿಸಿಕೊಂಡಿದೆ. ಅದೇ ಹಾದಿಯಲ್ಲಿ ಸಾಗಿರುವ ಚಿಕ್ಕಬಳ್ಳಾಪುರದ ರೆಡ್ ಕ್ರಾಸ್ ಘಟಕ ಇದೀಗ 1 ಲಕ್ಷ ಯೂನಿಟ್ ರಕ್ತ ಸಂಗ್ರಹ ಮಾಡಿದ ಕೀರ್ತಿಗೆ ಪಾತ್ರವಾಗಿದೆ. 2012ರಲ್ಲಿ ಆರಂಭವಾದ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಘಟಕ ಇದೀಗ 1 ಲಕ್ಷಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ಸಾವಿರಾರು ಜೀವ ಉಳಿಸಿದ ಖ್ಯಾತಿಗೆ ಪಾತ್ರವಾಗಿದೆ. ಈ 1 ದಶಕದ ಅವಧಿಯಲ್ಲಿ ರಕ್ತ ಸಂಗ್ರಹದ ಮೂಲಕ ಜೀವ ಉಳಿಸುವ ಕೆಲಸ ಮಾಡುತ್ತಿದ್ದ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ ಇದೀಗ ಮತ್ತಷ್ಟು ಜನಪರ ಕಾರ್ಯಕ್ರಮಗಳತ್ತ ಮುಖ ಮಾಡಿದೆ. ಈ ಕುರಿತು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಂಸ್ಥೆಯ ಎಂ ಜಯರಾಮ್, ಈವರೆಗೂ ರಕ್ತ ಸಂಗ್ರಹ ಮಾಡಿ ಹಂಚುತ್ತಿದ್ದ ಸಂಸ್ಥೆ ಶೀಘ್ರದಲ್ಲಿಯೇ ಜನರಿಕ್ ಔಷಧಾಲಯವನ್ನ ತೆರೆಯುವುದಾಗಿ ಹೇಳಿದರು. ಕಡಿಮೆ ದರದಲ್ಲಿ ಔಷಧಗಳನ್ನು ನೀಡುವ ಕೆಲಸಕ್ಕೆ ಮುನ್ನುಡಿ ಬರೆಯುತ್ತಿದ್ದು, ಆರಂಭದಲ್ಲಿ ಮಾಡಿ ನಿಲ್ಲಿಸಿದ್ದ ಪ್ಲೇಟ್ಲೆಟ್ಸ್ ಉತ್ಪಾದನೆಯು ಆಗಸ್ಟ್ 15ರಿಂದ ಆರಂಭಿಸಲಾಗುವುದು ಎಂದರು. ಪ್ರಸ್ತುತ ಡಯಾಲಿಸಿಸ್ ರೋಗಿಗಳು ಸೇರಿದಂತೆ ಇತರರಿಗೆ ಉಚಿತವಾಗಿ ರಕ್ತ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ನಮ್ಗೆ ಈಗ 1 ತಿಂಗಳು 1.5 ತಿಂಗಳು ನಮ್ಗೆ ರಕ್ತದ ಅವಶ್ಯಕತೆ, ನಾವು ರಿಪ್ಲೇಸ್ಮೆಂಟ್ ತಗೊಳ್ಳಲ್ಲ, ಹಾಗೇನೆ ಕೊಡ್ತಿದ್ದೀವಿ ಎಲ್ಲರಿಗೂ ಸ್ಟೋರೇಜ್. ಆಮೇಲೆ ನಮ್ಮ ರೆಡ್ ಕ್ರಾಸ್ನಿಂದ 5 ಸ್ಟೋರೇಜ್ ಯೂನಿಟ್ಗಳಿಗೆ ನಾವೇ ರಕ್ತ ಕೊಡ್ತಾ ಇರೋದು. ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆ, ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ, ಅಲ್ಲಿ ಸ್ಟೋರೇಜ್ ಸೆಂಟರ್ಸ್ ಇದೆ, ಅಲ್ಲಿಗೆ ಎಲ್ಲ ಯೂನಿಟ್ ನಾವು ಕಳಿಸ್ತೀವಿ. ಅವರೇ ನಮ್ಮನ್ನು ಬರಬೇಕಾಗಿಲ್ಲ, ಅವ್ರು ಅಲ್ಲೇನೆ ತಗೊಂಡು ಹಾಕ್ತಾರೆ. ಅವ್ರಿಗೆ ಕೂಡ ಸಪ್ಲೈ ಮಾಡ್ತೀವಿ. ಸರ್ಕಾರ ಏನ್ ರೇಟ್ ಫಿಕ್ಸ್ ಮಾಡಿದ್ರೆ ಸರ್ಕಾರ ಅವ್ರಿಗೆ ರೇಟ್. ಸೊ ನಾವು ಕೂಡ ಮತ್ತೆ ಇದನ್ನ ವಿಸ್ತರಣೆ ಮಾಡಬೇಕು ನಮ್ಮ ಉದ್ದೇಶದಿಂದ ನವೆಂಬರ್ ತಿಂಗಳ ಒಳಗಡೆ ಚಿಕ್ಕಬಳ್ಳಾಪುರದಲ್ಲಿ ಜನರಿಕ್ ಮೆಡಿಸಿನ್ ಮಳಿಗೆಯನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಈಗಾಗಲೇ ಅನುಮತಿ ಪಡೆದುಕೊಂಡ ಕೆಲಸ ಆಗಿದೆ. ಒಂದು 2-3 ಕಡೆ ಕಟ್ಟಡನ ವೀಕ್ಷಣೆ ಮಾಡಿದ್ವಿ. ಶೀಘ್ರದಲ್ಲೇ ನವೆಂಬರ್ಗೆ ಸರಿಸುಮಾರು ನವೆಂಬರ್ಗೆ ನಾವು ಈ ಒಂದು ಇದನ್ನ ಜನರಿಕ್ ಮೆಡಿಸಿನ್ ಮಾಡ್ತೀವಿ. ಈ ಜನರಿಕ್ ಮೆಡಿಸಿನ್ ಮಾಡೋದ್ರಿಂದ ನಿಮಗೆ ಕೇಂದ್ರ ಸರ್ಕಾರದ ಗುಣಮಟ್ಟ ಕೊಟ್ಟಿರುವಂತಹ ಸಂಸ್ಥೆ, ರಾಜ್ಯ ಸರ್ಕಾರ ಕೂಡ ಎಲ್ಲ ರಾಜ್ಯ ಸರ್ಕಾರದ ಆಸ್ಪತ್ರೆಗಳು ಕೂಡ ಅದೇ ಔಷಧಿ ಪೂರೈಕೆ ಆಗುತ್ತೆ. ಇದರಿಂದ ₹100 ಸಿಗ್ತಕ್ಕಂಥ ಔಷಧಿ 20ರಿಂದ 25 ರೂಪಾಯಿಗೆ ಜನರಿಕ್ ಮೆಡಿಸಿನ್ ಸಿಗುತ್ತೆ. ಇದರಲ್ಲಿ ವಿಶೇಷವಾಗಿ ಡಯಾಬಿಟಿಕ್, ಶುಗರು, ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥ ನಿರಂತರವಾಗಿ ಔಷಧಿ ತಗೊಳ್ತಕ್ಕಂಥ ರೋಗಿಗಳಿಗೆ ತುಂಬಾ ವರದಾನ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಸಿದ್ಧತೆಯನ್ನು ಮಾಡಿದ್ವಿ. ಇನ್ನು 4 ಹಳ್ಳಿಗಳನ್ನು ರೆಡ್ ಕ್ರಾಸ್ ಸಂಸ್ಥೆ ದತ್ತು ಪಡೆಯಲಿದ್ದು, ಈ ಗ್ರಾಮಗಳಲ್ಲಿ ಆರೋಗ್ಯ, ಪರಿಸರ ಮತ್ತು ಸ್ವಚ್ಛತೆಯ ವಿಚಾರಗಳ ಮೇಲೆ ಕಾರ್ಯನಿರ್ವಹಿಸಲಾಗುತ್ತದೆ. ದತ್ತು ಪಡೆದ ಗ್ರಾಮಗಳ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ 6 ತಿಂಗಳಿಗೊಮ್ಮೆ ಮಾಡಲಾಗುವುದು. ಅವರಿಗೆ ಅಗತ್ಯ ಚಿಕಿತ್ಸೆ ಕೊಡಲಾಗುವುದು ಮತ್ತು ಶಸ್ತ್ರಚಿಕಿತ್ಸೆಯಂತಹ ಹೆಚ್ಚಿನ ಮಟ್ಟದ ಚಿಕಿತ್ಸೆ ಅಗತ್ಯವಿದ್ದರೆ ಆಸ್ಪತ್ರೆಗೆ ಸೂಚಿಸುವ ಕೆಲಸ ಮಾಡಲಾಗುವುದು. ಈ ದತ್ತು ವಿಚಾರದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಸೇರಿ ಗ್ರಾಮದ ಸ್ವಚ್ಛತೆ ಹಾಗೂ ಗಿಡ ನೆಡುವ ಮೂಲಕ ಪರಿಸರ ರಕ್ಷಣೆಯನ್ನು ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಪ್ರೊಫೆಸರ್ ಕೋಡಿ ರಂಗಪ್ಪ, ರವಿ ಸೇರಿದಂತೆ ಇತರರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.